ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಗೈಸ್ ನಾವೀಗ ಹೊರಟಿದ್ದೀವಿ ಮಲ್ಪೆ ಬೀಚ್ಗೆ. ಎಲ್ಲವರು ನಮ್ಮ ಜೊತೆ ಇದ್ದಾರೆ. ಭಾವ, ಅಕ್ಕ, ಅಮ್ಮ ಮತ್ತು ನಮ್ಮ ಆದಿ, ಅಪ್ಪು ಮತ್ತು ಅರ್ಚನಾ ಮತ್ತು ನನ್ನ ಬೇಬಿ ಅಕ್ಷರ. ಸೊ ಎಲ್ಲ ಸೇರ್ಕೊಂಡು ಹೊರಟಿದ್ದೀವಿ. ನೀವು ನೋಡ್ಬೋದು ಗೈಸ್. ಸೊ ತುಂಬ ಖುಷಿ ಆಗ್ತಾ ಇದೆ ಬೀಚ್ ಹತ್ರ ಹೋಗಲಿಕ್ಕೆ. ಸೊ ಎಲ್ಲರಿಗೆ ಖುಷಿನೇ ಆಗ್ತದೆ. ಬೀಚ್ ಅಂದರೆ ಒಂಥರ ಒಂದು ಜಾಯ್. ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಎಂಜಾಯ್ ಮಾಡ್ತೀವಿ ಅಲ್ಲಿ ಹೋದ್ಮೇಲೆ. ಇದು ಗೈಸ್ ಈ ರಸ್ತೆ ತುಂಬ 1-2 ಕಿಲೋಮೀಟರ್ ತನಕ ಖರಾಬಿತ್ತು ಹತ್ರ ಬಂದಮೇಲೆ. ಸೊ ಇಲ್ಲಿ ಟ್ರಾವೆಲ್ ಮಾಡುವಾಗ ಮೀನ್ದು ಸ್ಮೆಲ್ ಬರ್ತಾಯಿತ್ತು ಫುಲ್. ನಾವು ಅಂದ್ಕೊಂಡಿದ್ದೇವೆ ಹತ್ರನೇ ಇದ್ದೀವಿ ಈಗ ಸ್ವಲ್ಪ, ಬಟ್ ಅಲ್ಲಿ ಇಡೀ ಸರೌಂಡಿಂಗ್ಗೆ ಮೀನ್ದು ತುಂಬ ಸ್ಮೆಲ್ ಬರ್ತಾಯಿತ್ತು. ಸೊ ಈ ಕಡೆ ಲೋಕಲ್ ಅವರಿಗೆ ಅಂದರೆ ಅಡ್ಜಸ್ಟ್ ಆಗಿರ್ಬೋದು. ಅವಾಗಿಂದ ತುಂಬ ರಾಶಿ ಮೀನು ಅಲ್ಲಿ ಶಿಪ್ ಆಗ್ತದೆ ಅಲ್ಲಿಂದಾನೆ ಎಲ್ಲ ಕಡೆ, ಅಂದರೆ ಬ್ಯಾಂಗ್ಳೂರು ಮತ್ತು ಬೇರೆ ಬೇರೆ ಪ್ಲೇಸ್ಗೆಲ್ಲ. ಸೊ ಫೈನಲಿ ನಾವು ಇಲ್ಲಿ ಬಂದಿದ್ದೀವಿ. ಸೊ ನೀವು ಗೈಸ್ ನೋಡ್ಬೋದು ಅಲ್ಲಿ ವೆಲ್ಕಮ್ ಬೋರ್ಡ್ ಅಂತ ಬರ್ತಿದೆ, ವೆಲ್ಕಮ್ ಟು ಮಲ್ಪೆ ಬೀಚ್. ಸೊ ಎಂಟರ್ ಆಗಿದ್ದೀವಿ ಒಳಗಡೆ. ಸೊ ತುಂಬ ರಶ್ ಇತ್ತು, ಯಾಕೆ ಅಂದರೆ ವೀಕೆಂಡ್ ಇತ್ತು. ತುಂಬ ಎಲ್ಲ ಕಡೆಯಿಂದ ಬಂದಿದ್ದರು ಜನಗಳು. ಸೊ ಎಲ್ಲ ಪಾರ್ಕಿಂಗ್ದು ಸ್ವಲ್ಪ ಇಶ್ಯೂ ಇತ್ತು. ಸೊ ನಾವು ಮ್ಯಾನೇಜ್ ಆಯಿತು, ಸಿಕ್ತು ನಮಗೆ ಪಾರ್ಕಿಂಗ್ ಆದಮೇಲೆ ನಾವು ಈ ಕಡೆ ಬಂದಿದ್ದೀವಿ ಹತ್ರ ಬೀಚ್ನಲ್ಲೇ. ನೀವು ನೋಡ್ಬೋದು ಎಲ್ಲ ಕಡೆ ಇದು. ಸೊ ಇದು ನಮ್ಮ ಗಾಂಧಿ ತಾತ. ಈ ಕಡೆಯಿಂದ ಹೋದರೆ ಬಾತಿಂಗ್ ಮಾಡಲಿಕ್ಕೆ ಮತ್ತು ವಾಶ್ರೂಮ್ ಏರಿಯಾ ಇದೆ, ಮತ್ತು ಕೆಲವೊಂದು ರೆಸ್ಟ್ ರೂಮ್ ಇದೆ ಆ ಕಡೆ. ಸೊ ನಾನು ಎಂಟರ್ ಆಗಿಬಿಟ್ಟಿದ್ದೀನಿ ಬೀಚ್ನಲ್ಲೇ. ನೀವು ನೋಡ್ತಾ ಇರ್ಬೋದು. ನೋಡಿ ಗೈಸ್, ಎಲ್ಲ ಮಕ್ಕಳು ಫನ್ ಮಾಡ್ತಾ ಇದ್ದಾರೆ. ಎಲ್ಲ ಯಂಗ್ಸ್ಟರ್, ಎಲ್ಲ ಸೀನಿಯರ್ ಸಿಟಿಸನ್ಸ್ ಎಲ್ಲ ಬಂದು ತುಂಬ ಖುಷಿ ಆಗ್ತದೆ ಈ ಪ್ಲೇಸ್ಗೆ ಬಂದರೆ. ಮತ್ತು ಗೈಸ್ ಸಮುದ್ರ ಹತ್ರ ಬಂದರೆ ಸನ್ ಗ್ಲಾಸಸ್ ಮತ್ತು ಕ್ಯಾಪ್ ಇದ್ದರೆ ಬೆಟರ್. ಸನ್ದು ಎಕ್ಸ್ಪೋಜರ್ ಕಣ್ಣಿಗೆ ಹೊಡಿತಾ ಇತ್ತು, ತುಂಬ ನೋಡಲಿಕ್ಕೇ ಆಗ್ತಾ ಇರಲಿಲ್ಲ. ಸೊ ಒನ್ ಥಿಂಗ್ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅಂದರೆ ಫ್ಯಾಮಿಲಿ ಜೊತೆ ಬಂದರೆ ಮಕ್ಕಳ ಮೇಲೆ ಸ್ವಲ್ಪ ಗಮನ ಇಡಿ. ಆಮೇಲೆ ಮಕ್ಕಳು ಅಲ್ಲಿ ಎಂಜಾಯ್ ಮಾಡುವಾಗ ಕಳೆದೋಗೋದು ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ ಮೇಲೆ ಕೂಡ ಕಣ್ಣಿಡಿ, ಮತ್ತು ಎಷ್ಟು ಆದರೆ ಒಂದು ಸ್ವಲ್ಪ ಜೊತೆಗೆ ಇರಿ. ಯಾಕೆ ಅಂದರೆ ಇಲ್ಲಿ ಸಡನ್ನಾಗಿ ಫನ್ನಲ್ಲೇ ಒಂದು ನೀವು ಬೀಚ್ ಒಳಗಡೆ ಈ ಥರ ಹೋಗಿ ಅಲ್ಲಿ ಎಂಜಾಯ್ ಮಾಡ್ತಾ ಎಲ್ಲಿಂದ ಎಲ್ಲಿ ಹೋಗ್ಬಿಡ್ತೆ ಗೊತ್ತಾಗಲ್ಲ, ಮತ್ತು ಒಂದಿಬ್ಬರ ಮೇಲೆ ಅಟೆನ್ಷನ್ ಇರಲ್ಲ. ಸೊ ತುಂಬ ಕಷ್ಟ ಆಗ್ತದೆ. ಸೊ ದಯವಿಟ್ಟು ಯಾರು ಈ ಥರ ಹೋಗ್ಬೇಡಿ, ಎಲ್ಲ ಸೇರ್ಕೊಂಡಿಡಿ. ಮತ್ತು ಯಾವ ಕಡೆ ಹೋಗುವಾಗ ಕೂಡ ಯಾರಿಗೆ ಹೇಳಿ ಹೋಗಿ. ಮತ್ತು ನೀವು ಎಲ್ಲಿ ಸಿಗ್ತೀರಾ, ಯಾವ ಸ್ಪಾಟ್ಗೆ ನಿಂತೀರಾ ಎಲ್ಲ ಕರೆಕ್ಟಾಗಿ ಹೇಳಿ. ಸೊ ನೋಡಿ ಗೈಸ್, ನಮ್ಮ ಅಮ್ಮ ಕೂತಿದ್ರು. ಸೊ ಬಿಸಿಲು ಹಾಗೆ ಕಣ್ಮೇಲೆ ಹೊಡಿತದೆ. ಆ ಸಮುದ್ರ ಕಡೆ ಅಲ್ಲಿ ನೋಡಲಿಕ್ಕೇ ಆಗಲ್ಲ. ಸೊ ಬೆಟರ್ ಅಂದರೆ ಬೆಳಗ್ಗೆ ಬೇಗ ಸ್ವಲ್ಪ ಹೋದರೆ ವೆಲ್ ಆ್ಯಂಡ್ ಗುಡ್, ಮತ್ತು ಸ್ವಲ್ಪ ಬಿಫೋರ್ ಆಫ್ಟರ್ನೂನ್ ಅಂದರೆ ವೆಲ್ ಆ್ಯಂಡ್ ಗುಡ್. ಸಂಜೆ ಅಂದರೆ ಓಕೆ, ಸಂಜೆ ಅಂದರೆ ನಿಮಗೆ ಕಾಮ್ ಆಗಿರ್ತದೆ, ಬಟ್ ಅಷ್ಟು ಮೇ ಬಿ ಲಿಮಿಟೆಡ್ ಎಂಜಾಯ್ಮೆಂಟ್ ಮಾಡ್ಬೋದು ಫಾಸ್ಟಾಗಿ. ನೋಡಿ ನಮ್ಮ ಬಾಬು ಅಲ್ಲಿ ಬಾ ಅಂದರೆ ಬೇಡ ಅಂತ, ಅವಳು ಸ್ವಲ್ಪ ಕಾಶಿಯಸ್. ಅವಳದು ಪ್ಯಾಂಟ್ ಸ್ವಲ್ಪ ಚಂಡಿ ಆಗ್ತದಲ್ಲ, ಅದಕ್ಕೆ ಅವಳು ಮುಂದೆ ಹೋಗಲಿಕ್ಕೆ ನೋಡ್ತಾನೆ ಇಲ್ಲ. ಆದಿ ಅಪ್ಪು ತುಂಬ ಎಂಜಾಯ್ ಮಾಡ್ತಿದ್ದೆ, ನೀರಿನೆಲ್ಲ ಬಿದ್ದು ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕ ಫೋಟೋಗ್ರಾಫಿ ಮಾಡ್ತಾಯಿದ್ಲು. ನಾನು ಅವಳಿಗೆ ಹೇಳಿದೆ, ಮೊಬೈಲ್ ನೋಡಿ, ಇದು ಬಿದ್ದೋದ್ರೆ ಕಷ್ಟ ಆಗ್ತದೆ ನೀರಿನಲ್ಲೇ, ಸೊ ಹುಷಾರು ಅಂತ ಅವಳಿಗೆ. ಸೊ ನಮ್ಮ ಭಾವ ಕೂಡ ಈ ಕಡೆ ಬರ್ತಾ ಇದ್ದಾರೆ. ಸೊ ಬೀಚ್ಗೆ ಬರಬೇಕಾದ್ರೆ ನೀವು ಬೀಚ್ ಒಳಗಡೆ, ನೀರು ಒಳಗಡೆ ಹೋಗ್ಬೇಕಾದ್ರೆ ನಿಮ್ಮದು ಕಾಸ್ಟ್ಯೂಮ್ ತಗೊಂಡೇ ಬರಬೇಕು.
ಅಲ್ಲಿ ಕೂಡ ಸಿಗ್ತದೆ, ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಇವು ಪ್ಲ್ಯಾನ್ ಅಂದರೆ ಓಕೆ. ಮೋಸ್ಟ್ ಆಫ್ ದ ಯಂಗ್ಸ್ಟರ್ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು, ಎಲ್ಲ ಗ್ರೂಪ್ ಎಲ್ಲ ಬಂದಿದ್ದರು. ಸೊ ತುಂಬ ಎಂಜಾಯ್ ಮಾಡ್ತಾರೆ. ಕೆಲವು ಬಂದು ನಾವು ಫೋಟೋಗ್ರಫಿ ಎಲ್ಲ ಸೆಲ್ಫಿ, ಸೊ ಸೀನಿಕ್ ಪಾಯಿಂಟು ಎಲ್ಲ ಸ್ವಲ್ಪ ಫೋಟೋಗ್ರಫಿ ಚೆನ್ನಾಗೆಲ್ಲ ಮಾಡ್ತಾಯಿದ್ರು. ಸೊ ನನಗೆ ಕೂಡ ಅನಿಸ್ತಾಯಿತ್ತು ಸ್ಟಾರ್ಟ್ ನಾನು ಕೂಡ ಹೋಗಿ ಸ್ವಲ್ಪ ಎಂಜಾಯ್ ಮಾಡಬೇಕಿತ್ತು ನೀರಿನಲ್ಲೇ. ಬಟ್ ಮೇ ಬಿ ಐ ಥಿಂಕ್ ನೆಕ್ಸ್ಟ್ ಟೈಮ್ ನಾನು ಎಂಜಾಯ್ ಮಾಡ್ತೀನಿ ಮತ್ತೆ ಹೋಗಿ. ಸೊ ದಿಸ್ ಟೈಮ್ ಐ ಮಿಸ್ಡ್. ಸೊ ನಾನು ಹೇಳ್ತಾ ಇದ್ದೆ ನನ್ನ ಮಿಸ್ಸಸ್ಗೆ, ಈ ಥರ ನಾನು ಹೋಗಬೇಕಿದ್ದು. ನನ್ನ ಮಿಸ್ಸಸ್ ಹೇಳಿದ್ದು ನನಗೆ ಟೀ ಶರ್ಟ್ ಎಲ್ಲ ತಗೊಳ್ಳಿ ಅಂತ. ಬಟ್ ನಾನು ಮತ್ತೆ ವಿಡಿಯೋ ಮಾಡಬೇಕಿತ್ತು ಸ್ವಲ್ಪ, ಅದಕ್ಕೆ ನಾನು ಸ್ಕಿಪ್ ಮಾಡಿಬಿಟ್ಟೆ. ನನಗೆ ನೋಡಿ ಗೈಸ್, ಇದು ಒಂದು ಮಳವೆ ಸಿಕ್ತು. ಅದು ಅಲ್ಲಿಂದ ನೀರಿಂದ ಈ ಕಡೆನೇ ಬರ್ತಾಯಿತ್ತು. ಸೊ ಫ್ಲೋ ಆಗಿ ಬರ್ತಾಯಿತ್ತು ತಾನಾಗಿ ಹಂಗೆ. ಸೊ ನೋಡಿ ಗೈಸ್, ಅದು ಮತ್ತು ಇದು ಒಂದು ನಮ್ಮ ಅಮ್ಮ ನೋಡಿ, ಅದು ಕೈ ಆಚೆ ಬರ್ತಾಯಿತ್ತು, ಅದು ಕೈ ಕಾಲೆಲ್ಲ ನೋಡಿ ಇದು. ಮತ್ತು ಈ ಮಳವೆ ಹಿಂಗೆ ಬಾಯಿ ಓಪನ್ ಮಾಡ್ತಾಯಿತ್ತು. ನನ್ನ ಅಕ್ಕ ನೋಡಿ ಏನು ಎಂಟಿ ಅದು ಒಂದು ಶೆಲ್ ತೋರಿಸ್ತಾ ಇದ್ದಾಳೆ. ಸೊ ಗ್ರೇಟ್ ಫಾರ್ ಆದಿ ಆ್ಯಂಡ್ ಅಪ್ಪು, ತುಂಬ ತುಂಬ ಎಂಜಾಯ್ ಮಾಡಿದ್ರು. ಸೊ ಖುಷಿ ಆಯಿತು. ಸೊ ಕಂಟಿನ್ಯೂಸ್ಲಿ ತುಂಬ ನೀರಿನಲ್ಲೇ ಇದ್ದರು ಅವರು, ಜಂಪ್ ಮಾಡೋದು ಆ ಕಡೆ ಈ ಕಡೆ. ಸೊ ಪ್ರಶಾಂತವಾಗಿ ಇತ್ತು. ಸಮುದ್ರ ನೋಡ್ರೇನೆ ಒಂಥರ ಖುಷಿನೇ ಬೇರೆ. ಬಾಬು ಏನೋ ಮುಂದೆ ಹೋಗ್ಲಿಕ್ಕೆ ನೋಡ್ತಾ ಇಲ್ಲ, ಯಾಕೆಂದರೆ ಅವಳ ಬಟ್ಟೆ ಎಲ್ಲ ಚಂಡಿ ಆಗ್ತದೆ, ಅದಕ್ಕೆ ಅವಳು ಮುಂದೆ ಹೋಗ್ಲಿಕ್ಕೆ ರೆಡಿ ಇಲ್ಲ. ಸೊ ಹೆಂಗಾದ್ರೆ ಮಾಡ್ಕೊಂಡು ನಾವು ಅವಳಿಗೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಅವಳಿಗೆ ಹೇಳಿದೆ, ನಾನು ಎತ್ಕೊಂಡು ನಿನಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಆದರೆ ಅವಳು ರೆಡಿ ಇರಲಿಲ್ಲ ಬರಲಿಕ್ಕೆ. ನೋಡಿ ಸ್ಟಿಲ್ ಅವಳು ಥಿಂಕಿಂಗ್. ಬಟ್ ಅಪ್ಪು ಅದಕ್ಕೆ ಅವಳು ನೋಡ್ತಾನೆ ಇದ್ಲು, ತುಂಬ ಎಂಜಾಯ್ ಮಾಡ್ತಾ ಖುಷಿ ಪಡ್ತಾ ಇದ್ಲು ನೋಡಿಕೊಂಡು. ಗ್ರೇಟ್. ಎಲ್ಲ ತುಂಬ ಮಕ್ಕಳು, ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಬಂದಿದ್ದು, ತುಂಬ ನೀರಿನಲ್ಲೇ ಬಿದ್ದು ಎಂಜಾಯ್ ಮಾಡ್ತಾಯಿದ್ರು. ನೋಡಿ ಗೈಸ್, ಇವ್ರದ್ದು ಇನ್ನೊಂದು ಮುಗಿಲಿಲ್ಲ ನೋಡಿ. ಎಂಜಾಯ್ ಅಂದರೆ ನೆಕ್ಸ್ಟ್ ಲೆವೆಲ್ ಇವ್ರದ್ದು. ಗ್ರೇಟ್. ಮಕ್ಕಳು ಎಲ್ಲ ತುಂಬ ಎಂಜಾಯ್ ಮಾಡ್ತಾರೆ. ಬಟ್ ನಮಗೆ ಇನ್ನೊಂದು ಪಾಯಿಂಟ್ ಕವರ್ ಮಾಡಲಿಕ್ಕೆ ಇತ್ತು, ಅದು ಸೀ ವಾಕ್ ಅಂತ. ಮತ್ತು ಇನ್ನೊಂದು ಫೇರಿ ಟು ಮೇರಿ ಅಂತ ಒಬ್ಬರು ಒಂದು ನಮ್ಮ ನಾದಿನಿ ಕೂಡ ಹೇಳಿದ್ಲು, ಅಲ್ಲಿ ಹೋಗಬೇಕು ಆ ಕಡೆಯಿಂದ. ಸೊ ಪ್ಲ್ಯಾನ್ ಮಾಡಿದ್ದೆವು, ಬಟ್ ಏನಾಯಿತು ಸಡನ್ನಾಗಿ ನಮಗೆ ಡಿಲೇ ಆಯಿತು. ಇಲ್ಲೇ ತುಂಬ ಹೊತ್ತು ನಮ್ಮ ಇದು ಆಯಿತು ಟೈಮ್. ಈಗ ನಾವು ಬೀಚಿಂದ ಸ್ವಲ್ಪ ಈ ಕಡೆ ಬಂದಿದ್ದೀವಿ. ಅಲ್ಲಿ ಒಂದು ಈ ಥರ ಸ್ಲೈಡಿಂಗ್ ಥರ ಆಟ ಆಡೋದು ಇದ್ದಿತ್ತು. ಸೊ ಎಲ್ಲ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು. ಬಾಬುಗೆ ಕೂಡ ನಾವು ಅಲ್ಲೇ ಕಳಿಸಿದ್ದೀವಿ ಎಂಜಾಯ್ ಮಾಡಲಿಕ್ಕೆ. ನೋಡಿ ಬಾಬು ಯಾವ ಥರ ಹತ್ತಾ ಇದ್ದಾಳೆ, ಹತ್ಕೊಂಡು ಅಲ್ಲಿಂದ ಸ್ಲೈಡ್ ಮಾಡ್ಕೊಂಡು ಬರ್ತಿದ್ದೆ. ತುಂಬ ಎಂಜಾಯ್ ಮಾಡಿದ್ಲು ಅದರಲ್ಲೇ.
ಅವಳಿಗೆ ತುಂಬ ಖುಷಿ ಆಯಿತು ಇದರಲ್ಲಿ. ಇದು ಒಂದು ಜೋಕಾಲಿ ಬೋಟ್ ಥರ ಜೋಕಾಲಿ ಒಂದಿತ್ತು. ಈ ಕಡೆ ಮತ್ತೆ ಅದು ಆ ಕಡೆ ನಾವು ಬಂದಮೇಲೆ ಇಲ್ಲಿ ಎಲ್ಲ ಕೈಟ್ ಎಲ್ಲ ಮಾರ್ತಾಯಿದ್ರು. ಈ ಕೈಟ್ದು ವ್ಯಾಲ್ಯೂ ಸಮ್ 400 ಹೇಳಿದ. ಚೆನ್ನಾಗೇ ಇತ್ತು ಒಂದು. ಮತ್ತು ಬಾಬುಗೆ ಒಂದು 70 ರೂಪೀಸ್ದು ಒಂದು ಕೈಟ್ ನಾವು ತಗೊಂಡಿದ್ದೀವಿ. ತುಂಬ ಗಾಳಿ ಇತ್ತು, ಯಾರು ಬೇಕಾದರೆ ಕೈಟ್ ಇಲ್ಲಿ ಹಾರಿಸ್ಬೋದು. ತುಂಬ ಮೇಲೆ ಮೇಲೆ ಕೈಟ್ಸ್ ಎಲ್ಲ ತುಂಬ ಜನ ಹಾರಿಸ್ತಾಯಿದ್ರು. ಎಂಜಾಯ್ ಫುಲ್ ಕೈಟ್, ಆ ಗಾಳಿ ಫುಲ್ ಫೋರ್ಸ್ ಆಗಿ ಒಳ್ಳೆ ಗಾಳಿ ಇತ್ತು. ಆಮೇಲೆ ನಾವು ಸೀ ವಾಕ್ ಅಂತ ಸರ್ಚ್ ಮಾಡ್ತಾ ಈ ಸ್ಪಾಟ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಬೋಟ್ ಬಂದು ಪಾರ್ಕ್ ಆಗ್ತದೆ. ಇದು ಬೋಟ್ ಸುಮಾರು ಒಂದು ಸಮುದ್ರ ಒಳಗಡೆ ಹೋಗಿ ತುಂಬ ಮೀನು ಅಲ್ಲಿಂದ ಫಿಶಿಂಗ್ ಮಾಡಿ ಇಲ್ಲಿ ಸ್ಪಾಟ್ಗೆ ಬರ್ತಾರೆ. ಇಲ್ಲಿ ಅನ್ಲೋಡ್ ಆಗೋದು ಎಲ್ಲ ಫಿಶ್ ಎಲ್ಲ ಇಲ್ಲಿ ಅನ್ಲೋಡ್ ಆಗ್ತದೆ. ನಾನೀಗ ಬೋಟ್ ಒಂದು ತೋರಿಸ್ತೀನಿ. ಚಿಕ್ಕ ಬೋಟ್ ಬಂದಿದೆ, ಅದು ರಾಸಿ ಮೀನು ಇರ್ತದೆ ಅದು ಒಳಗಡೆ. ತುಂಬ ಮೀನಷ್ಟು ಅವರು ಕ್ಯಾಚ್ ಮಾಡಿ ತಂದಿರ್ತಾರೆ. ಸೊ ಇಲ್ಲಿಂದನೇ ಫ್ಯಾಕ್ಟ್ರಿಗೆ, ಅಲ್ಲೇ ಹತ್ರ ಒಂದು ಫ್ಯಾಕ್ಟ್ರಿ ಇದೆ. ಫಿಶಿಂಗ್ ಎಲ್ಲ ಪ್ಯಾಕ್ ಆಗಿ ಇಲ್ಲಿಂದ ಎಲ್ಲ ಪ್ಲೇಸಸ್ಗೆ ಡೆಲಿವರಿ ಕೊಡ್ತಾರೆ ಇವರು. ಸೊ ಇಲ್ಲಿ ನಾವು ಆಕ್ಷನ್ ಕೂಡ ಮಾಡ್ತಾರೆ. ಮೇ ಬಿ 2000 ರೂಪೀಸ್ಗೆ ತುಂಬ ಮೀನು ಬರ್ತದೆ. ನಾವು ಆಮೇಲೆ ಅಲ್ಲಿಂದ ಸೀ ವಾಕ್ ಅಂತ ಅವ್ರು ಹೇಳಿದರು. ಆ ಕಡೆಯಿಂದ ಬೇರೆ ಕಡೆಯಿಂದ ಒಂದು ದಾರಿ ಇದೆ. ಸೊ ನಾವು ಸೀ ವಾಕ್ ಹುಡ್ಕಾಡಿ ಈಗ ಸರ್ಚ್ ಮಾಡಿ ಈ ಕಡೆ ಬಂದಿದ್ದೀವಿ. ಸೊ ಇದು ರಾತ್ರಿ ನೋಡಿ, ಎಲ್ಲ ಬೋಟ್ ರಿಟರ್ನ್ ಆ ಕಡೆ ಫಸ್ಟ್ ಪಾಯಿಂಟ್ ತೋರಿಸಿದ್ರೆ ಆ ಕಡೆ ಅವರು ಬಂದು ಪಾರ್ಕ್ ಆಗ್ತಾರೆ. ಇದು ಎಲ್ಲ ಸಮುದ್ರ ಕಡೆಯಿಂದ ಮೀನೆಲ್ಲ ಹಿಡ್ಕೊಂಡು ಇದು ಬರ್ತಾ ಇರ್ತಾರೆ ಒಂದೊಂದು ಬೋಟ್. ನೋಡಿ ಲೈಟ್ಸ್ ಹೆಂಗೆ ಅವ್ರು ಸಿಗ್ನಲ್ ಇಟ್ಟಿದ್ದಾರೆ, ಒಂದು ಆರೆಂಜ್, ಒಂದು ಬ್ಲೂ. ಇದು ಮಧ್ಯದು ಹಿಂಗೆ ಕಟ್ಟಿದ್ದಾರೆ. ಅಕ್ಕಪಕ್ಕ ಸಮುದ್ರ, ಮಧ್ಯದಲ್ಲಿ ವಾಕಿಂಗ್ ಹೋಗೋದು. ಈ ಥರ ವಾಕ್ ಮಾಡ್ಕೊಂಡು ಹಿಂಗೆ ನೋಡ್ತಾ ತುಂಬ ಜನ ಈ ಟೈಮ್ನಲ್ಲೇ ಬಂದು ಟೈಮ್ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಫ್ಯಾಮಿಲಿ ಜೊತೆಲ್ಲ. ಬಟ್ ಮೇ ಬಿ ಡೇ ಲೈಟ್ನಲ್ಲೇ ಹೋದರೆ ಒಳ್ಳೆಯದು. ಸ್ವಲ್ಪ ಈ ಕಡೆ ರಾತ್ರಿ ಹೋದರೆ ಅಷ್ಟು ವಿಸಿಬಿಲಿಟಿ ಇರಲ್ಲ. ಸೊ ಐ ಪ್ರಿಫರ್ಡ್ ಸ್ವಲ್ಪ ಸಂಜೆ ಬೇಗ ಅಂದರೆ ಸ್ವಲ್ಪ ಲೈಟ್ ಸ್ವಲ್ಪ ಇರುವಾಗ, ಬೆಳಕಿರುವಾಗ ಹೋದರೆ ಒಳ್ಳೆಯದು. ಸ್ವಲ್ಪ ನೀವು ಸುತ್ತಮುತ್ತ ಸಮುದ್ರ ಚೆನ್ನಾಗಿ ಕ್ಲಿಯರಾಗಿ ನೋಡ್ಬೋದು. ಸೊ ಹೋಪ್ ಗೈಸ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲೇ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.